ಇರುತ್ತೆ, ಅದು ಹೆಚ್ಚು ಸಫಲ ಆಗುತ್ತೆ. ಮಾಧ್ಯಮದವರು ಹೋರಾಟಕ್ಕೆ ಬೆಂಬಲ ಕೊಟ್ಟಾಗ ಹೋರಾಟ ಸಕ್ಸಸ್ ಆಗಿರೋ ಉದಾಹರಣೆಗಳೇ ನೂರು ಕಾರಣ. ದೇವನಹಳ್ಳಿ ಹೋರಾಟದಲ್ಲಿ ರಾಜ್ಯದ ಮೂಲೆ ಮೂಲೆಗೂ ತಲುಪಿದಂಗೆ ಮಾಧ್ಯಮದವ್ರು ನೋಡಿದ್ರು. ಅಂತಾರಾಜ್ಯೀಯ ಪ್ರತಿನಿಧಿಗಳು ಕೂಡ ಇಲ್ಲಿ ಬರಕ್ಕೆ ಮಾಡಿದ್ರು ಮಾಧ್ಯಮದವರು. ಅದೇ ರೀತಿ ಇವತ್ತು ಬೈಮುಗಲ ಈ ಭಾಗದ ಹೋರಾಟಕ್ಕೆ ಮಾಧ್ಯಮದವರು ಬೆಳಗ್ಗೆಯಿಂದ ಕೂಡ ಸಾಗಿಸಿದ್ದಾರೆ, ಲೈವ್ ಕೊಟ್ಟಿದ್ದಾರೆ. ಬಹಳಷ್ಟು ಊರಿಂದ ಬೇರೆ ರಾಜ್ಯದಲ್ಲಿ ಕೂಡ ಫೋನ್ ಮಾಡಿದ್ರು, ಬಹಳಷ್ಟು ಒಳ್ಳೆ ಲೈವ್ ಕೊಟ್ಟಿದ್ದಾರೆ. ಒಳ್ಳೆ ಹೋರಾಟ ಯಶಸ್ವಿ ಆಗ್ತಾ ಇದೆ. ಅದಕ್ಕೆ ಕರ್ನಾಟಕದ ರೈತ ಸಮುದಾಯದ ಪರವಾಗಿ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ತಾಯಂದು ನಾನು 6ನೇ ಸಲ 5ನೇ ಸಲ ಬಂದಿರ್ಬೋದಿನಿ. ನಾನು ಬಂದಾಗೆಲ್ಲ ಒಂದು ಮಾತು ಹೇಳ್ತಿದ್ದೀನಿ, ಮಹಿಳೆಯರ ಹೆಗಲ ಮೇಲೆ ಹಸಿರು ಟವಲ್ ಬಂದಾದ್ಮೇಲೆ ಗೆದ್ದೇ ಗೆಲ್ಲುತ್ತೆ. ಹಸಿರು ಟವಲ್ ಮಹಿಮೆ ದೊಡ್ಡದು, ಅದಕ್ಕೊಂದು ಸತ್ವ ಇದೆ, ಅಂಥ ಸತ್ವ ಗಟ್ಟಿ ಇದೆ. ಗಾಂಧಿ ಕೊಟ್ಟಂಥ ಸತ್ಯಾಗ್ರಹದ ಆ ಸತ್ಯ ಅದನ್ನು ಅಡಗಿದೆ. ಇದುವರೆಗೂ ಕೂಡ ಹಸಿರು ಟವಲ್ 40 ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಆಗಬಾರ್ದು, ಅಹಿತ ಘಟನೆಗಳಿಗೆ ಎಡೆ ಮಾಡಿಕೊಡದೆ ಯಶಸ್ವಿಯಾದಂಥ ಸತ್ಯಾಗ್ರಹಗಳು ಹೋರಾಟ ಮಾಡಿದ್ದೀವಿ. ದೇವನಹಳ್ಳಿಯಲ್ಲೂ ಕೂಡ ಹಸಿರು ಟವಲ್ ಹೆಗಲ ಮೇಲಿತ್ತು, ಮಹಿಳೆಯರ ಮೇಲೆ. ಅವಾಗ ನಾನು ಹೇಳಿದ್ದೆ, ಮಹಿಳೆಯರ ಮುಂಚೂಣಿ ನಾಯಕತ್ವ ಹೋರಾಟ ಮಾಡಿದ್ರೆ ಖಂಡಿತ ಹೋರಾಟಕ್ಕೆ ಜಯ ಸಿಗುತ್ತೆ, ಇಲ್ಲೂ ಸಿಗುತ್ತೆ. 26 ಹಳ್ಳಿಗಳಿಂದ 9,640 ಎಕರೆ ಫಲವತ್ತಾದಂಥ ನೀರಾವರಿ ಭೂಮಿ, ಬದುಕಿಗೆ ಆಹಾರವಾಗಿರೋಂಥ ಭೂಮಿ, ತರತರದ ತರಕಾರಿಗಳನ್ನು ಬೆಳ್ಕೊಡುವಂಥ ಭೂಮಿ, ತೆಂಗು, ಅಡಿಕೆ, ರೇಷ್ಮೆ, ಮಾವು ಎಲ್ಲ ಹೊಂದಿರೋಂಥ ಭೂಮಿ. 26 ಹಳ್ಳಿ ಭೂಮಿಯ ಜನರ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಮುಂದಾಗಿದೆ. 26 ಹಳ್ಳಿಯ ಜನಕ್ಕೆ 26,000 ಹಳ್ಳಿಗಳಿವೆ ಕರ್ನಾಟಕದಲ್ಲಿ. 26,000 ಹಳ್ಳಿಯ ಬೆಂಬಲ ಇದೆ ಅಂತ ತೋರ್ಸಕ್ಕೆ ಇವತ್ತು 26 ಹಳ್ಳಿ ಹೋರಾಟ ಅಲ್ಲ ಇದು. ಕರ್ನಾಟಕದ ಗ್ರಾಮೀಣ ಪ್ರದೇಶ ರೈತಾಪಿ ಜನ ಇರುವಂಥದ್ದು. 26,000 ಹಳ್ಳಿ ಇದ್ದಾವೆ. 26,000 ಹಳ್ಳಿಯ ನಿಮಗೆ ಬೆಂಬಲ ನಿಮಗಿದೆ. ಅವರೆಲ್ಲರೂ ಕೂಡ ಅಲ್ಲೇ ನಿಂತು ನಿಮ್ಗೆ ಆರೈಸ್ತಾರೆ, ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ.